ಸಮಸ್ತ ಮಧುಗಿರಿ ತಾಲೂಕಿನ ಜನತೆಗೆ ದಂಡಿನ ಮಾರಮ್ಮ ಜಾತ್ರೆಗೆ ಸ್ವಾಗತ. ಇತಿಹಾಸ ಪ್ರಸಿದ್ಧ ದಂಡಿನ ಮಾರಮ್ಮ ತಾಯಿ ದೇವಸ್ಥಾನ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಧುಗಿರಿ ಟೌನ್ ತುಮಕೂರು ಗೇಟ್ ವ್ಯಾಪ್ತಿಯಲ್ಲಿ ಇರ್ತದೆ. ದಿನಾಂಕ 11/3/2025ರಿಂದ 21/3/2025ವರೆಗೆ ಜಾತ್ರೆ ನಡೆಯಲಿದ್ದು, ಜಾತ್ರೆಯ ತಯಾರಿ ಹಾಗೂ ಜಾತ್ರೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿಸುವ ಉದ್ದೇಶದಿಂದ ಈ ವಿಡಿಯೋ ಮಾಡಲಾಗ್ತದೆ. ನನ್ನ ಚಿಕ್ಕ ಪ್ರಯತ್ನ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹಿಸಿ ಅಂತೇಳಿ ಕೇಳ್ಕೊತೀನಿ. ಮೊದಲನೇ ದಿನ ಮಂಗಳವಾರದಂದು ಸಂಜೆ 8:30ಕ್ಕೆ ನೀವೆಲ್ಲ ನೋಡ್ತಿರೋ ಹಾಗೆ ದೇವಸ್ಥಾನದ ಮುಂಭಾಗದಲ್ಲಿ ರಂಗೋಲಿ, ವಿದ್ಯುತ್ ದೀಪ, ಬಾಳೆಕಂದು ಈ ಥರ ಒಂದು ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಜಾತ್ರೆಯ ಚಾಲನೆ ಪಡೆದುಕೊಳ್ಳೋದಕ್ಕೆ ಅಧಿಕಾರಿಗಳನ್ನು ಕಾಯ್ತಾ ಇದ್ದಾರೆ. ಜಾತ್ರೆ ಆರಂಭಕ್ಕೂ ಮುನ್ನ ಯಾವುದೇ ವಿಘ್ನ ಬರದೇ ಇರಲಿ ಅಂತೇಳಿ ವಿಘ್ನೇಶ್ವರನಿಗೆ ಪೂಜೆ ಮಾಡಲಾಗ್ತದೆ. ದೇವಸ್ಥಾನದ ಪಕ್ಕದಲ್ಲಿರುವಂತಹ ಒಂದು ಕಟ್ಟಡದಲ್ಲಿ ವಿಘ್ನೇಶ್ವರನಿಗೆ ಪುರೋಹಿತರು ಪೂಜೆ ಮಾಡ್ತಾರೆ. ಇದು ವಿಘ್ನೇಶ್ವರನಿಗೆ ಪೂಜೆ ಮಾಡುವಂತಹ ಸ್ಥಳ ಹಾಗೂ ಪೂಜೆ. ಜಾತ್ರೆಯಲ್ಲಿ ಯಾವುದೇ ರೀತಿಯಂತಹ ವಿಘ್ನಗಳು ಬರಬಾರ್ದು ಅಂತೇಳ್ಬಿಟ್ಟು ಒಂದು ವಿಘ್ನೇಶ್ವರನಿಗೆ ಸಂಪ್ರದಾಯ ಪ್ರಕಾರ ಪೂಜೆ ಮಾಡ್ತಾರೆ. ರಾತ್ರಿ 9:30 ಸಮಯಕ್ಕೆ ಉಪವಿಭಾಗಾಧಿಕಾರಿಗಳು, ತಹಶೀಲ್ದಾರ್, DOSP ಇವರ ಸಮ್ಮುಖದಲ್ಲಿ ಜಾತ್ರೆಗೆ ಚಾಲನೆ ದೊರೆಯಿತು. ಇವರೆಲ್ಲರ ಒಪ್ಪಿಗೆ ಮೇರೆಗೆ ಜಾತ್ರೆಯನ್ನು ನಡೆಸ್ಕೊಂಡು ಹೋಗಬೇಕು ಅಂತೇಳಿ ಎಲ್ಲರೂ ಮಾತಾಡಿ ಶುಭ ಹಾರೈಸಿದರು. ಅದರ ಜೊತೆ ಮಧುಗಿರಿಯಲ್ಲಿರ್ತಕ್ಕಂತಹ ರೈತರು, ಹಿರಿಯರು ಹಾಗೂ ಆಡಳಿತ ಮಂಡಳಿಯನ್ನು ಕೂಡ ಆಹ್ವಾನಿಸಿ ಈ ಒಂದು ಜಾತ್ರೆಗೆ ಚಾಲನೆಯನ್ನು ನೀಡಲಾಯಿತು. ಈಗ ನೋಡ್ತಿರುವಂತಹ ಒಂದು ದೃಶ್ಯ ಅಥವಾ ಒಂದು ಶಾಸ್ತ್ರ ಏನಪ್ಪ ಅಂತಂದರೆ ದೃಷ್ಟಿಮರಿ ಅಂತ ಹೇಳ್ಬಿಟ್ಟು ಜಾತ್ರೆ ಸಾರ್ತಾರಲ್ವ, ಜಾತ್ರೆ ಸಾರಿದ ನಂತರ ಒಂದು ವಾರ ದೇವ್ರ ದರ್ಶನ ಯಾರಿಗೂ ಇರೋದಿಲ್ಲ. ದೇವ್ರ ಮುಂದೆ ಒಂದು ಬಟ್ಟೆ ಪರದೆ ಥರ ಹಾಕ್ಬಿಟ್ಟಿರ್ತಾರೆ. ಯಾರಿಗೂ ಕೂಡ ದೇವ್ರ ದರ್ಶನ ಕೊಡೋದಿಲ್ಲ. ಒಳಗಡೆ ದೇವ್ರಿಗೆ ಬಣ್ಣ ಎಲ್ಲ ಬಳಿತಾ ಇರ್ತಾರೆ. ಅಂದರೆ ಜಾತ್ರೆಗೆಲ್ಲ ಸಿಂಗಾರ ಮಾಡೋದಕ್ಕೆ ರೆಡಿ ಮಾಡ್ತಾ ಇರ್ತಾರೆ. ಸೊ ಅದನ್ನು ಇವತ್ತು ಜಾತ್ರೆ ಸ್ಟಾರ್ಟ್ ಅಲ್ವಾ, ಇವತ್ತು ದೇವಿ ಮುಖ ತೋರಿಸ್ಬೇಕು. ಡೈರೆಕ್ಟಾಗಿ ಅಂದರೆ ದೇವರೆಲ್ಲ ಸಿಂಗಾರಗೊಂಡು ಡೈರೆಕ್ಟಾಗಿ ಯಾರ ಮೇಲೂ ಆ ದೃಷ್ಟಿ ಬೀಳಬಾರ್ದು. ಅಂದರೆ ಈ ಒಂದು ಸಂದರ್ಭದಲ್ಲಿ ನೇರವಾಗಿ ಏನಾದರೂ ದೇವ್ರ ಮುಖ ನೋಡಿದ್ರೆ ಒಂಥರ ಕೆಟ್ಟದ್ದಾಗತ್ತೆ, ದೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಸಂಪ್ರದಾಯ ಮಾಡ್ತಾರೆ. ಆದ್ದರಿಂದ ದೇವಸ್ಥಾನ ಮುಂದಗಡೆ ಈ ಥರ ಒಂದು ಮೇಕೆಯನ್ನು ಕಟ್ಟಿರ್ತಾರೆ. ಅದೇನು ಕಟ್ ಮಾಡೋದಿಲ್ಲ, ಜಸ್ಟ್ ಅದು ಒಂದು ಇದಕ್ಕೋಸ್ಕರ ಆ ಒಂದು ನೇರವಾಗಿ ದೇವರು ಓಪನ್ ಮಾಡಿದ ತಕ್ಷಣ ಆ ದೇವ್ರ ಕಣ್ಣಿಗೆ ಅದು ಕಾಣಿಸ್ಲಿ, ಮೇಕೆ ಕಾಣಿಸ್ಲಿ, ಒಂದು ಇದು ಕಾಣಿಸ್ಲಿ, ಜನರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಮೇಕೆನ ಕಟ್ಟಿರ್ತಾರೆ. ಇನ್ನೇನು ತೆರೆ ಅಂದರೆ ದೇವ್ರಿಗೆ ಹೊಚ್ಚಿರುವಂತಹ ಪರದೆ ತೆಗಿತಾರೆ. ಅದರಿಂದ ಮರಿಗೆ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಇದಾಗಿದ ತಕ್ಷಣ ದೇವಸ್ಥಾನದಲ್ಲಿರುವಂತಹ ಬಾಗಿಲಿಗೆ ಕೂಡ ಪೂಜೆ ಮಾಡ್ತಾರೆ. ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ, ದೇವಸ್ಥಾನದಲ್ಲಿರುವಂತಹ ಬಾಗಿಲಿಗೆ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಇವಾಗ ಬಾಗಿಲು ಕೂಡ ಓಪನ್ ಮಾಡಿ ದೇವ್ರ ದರ್ಶನ ಕೊಡ್ತಾರೆ ನೋಡಿ. ಇದೇ ನೋಡಿ, ತೆರೆ ತೆಗೆದ ಮೇಲೆ ಮೊದಲನೇದಾಗಿ ಪೂಜೆ ಮಾಡ್ತಾ ಇರೋದು ಜಾತ್ರೆಯ ಮೊದಲ ದೇವರ ಪೂಜೆ. ದೃಷ್ಟಿಮರಿ ಆದ ನಂತರ ರಾತ್ರಿ 12 ಗಂಟೆ ಅಂದರೆ ಬುಧವಾರ ಬೆಳಗಿನ ಜಾವ ಬೀಳುತ್ತೆ. ಆವಾಗಲೇ ಆಗ ತಾಯಿಗೆ ಮೊದಲ ಆರತಿ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಶಾನುಭೋಗರು ಅಂತ ಹೇಳಿದ್ರೆ ಬ್ರಾಹ್ಮಣರು ಹಾಗೂ ಆಚಾರ್ಯರು. ಇವರೇ ತಾಯಿಗೆ ಮೊದಲಿಗೆ ಆರತಿಯನ್ನು ಮಾಡೋಂಥ ಸಂಪ್ರದಾಯ ಮೊದಲಿಂದಲೂ ವಾಡಿಕೆಯಲ್ಲಿ ಇರ್ತದೆ. ನೋಡಿ, ಆರತಿ ಎಲ್ಲ ಮುಗಿದಿದೆ. ಆರತಿ ಎಲ್ಲ ಮುಗಿದು ಹೊರಟಿದ್ದಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ನೆಕ್ಸ್ಟ್ ಯಾವುದೇ ರೀತಿ ನೆಕ್ಸ್ಟ್ ಯಾವ ಸಂಪ್ರದಾಯ ಇದೆ, ನೆಕ್ಸ್ಟ್ ಏನು ಮಾಡ್ತಾರೆ ಅಂತೇಳಿ ಮುಂದಿನ ವೀಡಿಯೋದಲ್ಲಿ ತಿಳ್ಕೊಡ್ತೀನಿ ಬನ್ನಿ.
ಈಗ ದೇವಸ್ಥಾನದಿಂದ ಎಲ್ಲ ಹೊರಟು ಮೆರವಣಿಗೆ ದೇವರು ಹಾಗೂ ಬಾನನ ಹೇಗೆ ಮಾಡ್ತಾರೆ, ಎಲ್ಲಿಂದ ತರ್ತಾರೆ, ಅದನ್ನೆಲ್ಲ ಸಂಪೂರ್ಣವಾಗಿ ತೋರಿಸ್ತೀನಿ, ನೋಡೋಣ ಬನ್ನಿ. ಇದು ಬಸ್ ಸ್ಟ್ಯಾಂಡಲ್ಲಿರ್ತಕ್ಕಂತಹ ಮಾರಮ್ಮನ ದೇವಸ್ಥಾನದಲ್ಲಿ ಹಳ್ಳಿಕಾರ ಒಂದು ಕಮ್ಯುನಿಟಿ ಇದೆಯಲ್ಲ, ಆ ಒಂದು ಹುಡುಗರು 5 ಜನ ಒಂದು 5 ಕಳಸಗಳನ್ನು ಹೊತ್ಕೊಂಡು ದೇವಸ್ಥಾನದ ಮುಂದೆ, ಅಂದರೆ ಮಾರಮ್ಮನ ದೇವಸ್ಥಾನದ ಮುಂದೆ ಒಂದು ಕಂಬ ಇದೆ, ಅಲ್ಲಿ ಆ ಕಂಬಕ್ಕೆ ಕಳಸನ್ನು ಹೊತ್ಕೊಂಡು ಇಲ್ಲಿಂದ ಹೊರಡ್ತಾರೆ ಮೆರವಣಿಗೆ ದೇವರ ಸಮೇತ. ಈ ಒಂದು ಸಂಪ್ರದಾಯ ಅಥವಾ ಇದೊಂದು ಕಾರ್ಯ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಕಾರ್ಯ ಇದೆ, ಅದು ದೊಡ್ಡಪೇಟೆಯಲ್ಲಿ ಮಾಡ್ತಾರೆ. ಒಂದು ಏನಿಲ್ಲ, ಅದೊಂದು ಅರಿವಿಲಿ ಏನೋ ಒಂದು ವಸ್ತು ಇಟ್ಬಿಟ್ಟು ಅಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಅಲ್ಲಿಂದ ಅದನ್ನು ಡೂಮ್ಲೆಟ್ ಸರ್ಕಲಿಗೆ ತೊಗೊಂಬರ್ತಾರೆ. ಆ ಒಂದು ಕಾರ್ಯ ಒಂದು ಮೊದಲಿಂದ ನಡ್ಸ್ಕೊಬಂದಿದೆ. ಆ ಒಂದು ವೀಡಿಯೋ ಬೇಡ ಅಂತೇಳಿ ದೊಡ್ಡವ್ರು ಹೇಳಿದ್ಮೇಲೆ ಅದೊಂದು ವೀಡಿಯೋ ಅಷ್ಟೇ ಸ್ಕಿಪ್ ಮಾಡೀನಿ ಅಷ್ಟೇ, ಬೇರೆಲ್ಲ ಏನಿಲ್ಲ. ನೆಕ್ಸ್ಟ್ ಇಲ್ಲಿಂದ ದೇವ್ರನ್ನ ಕರ್ಕೊಂಡು ಇಲ್ಲಿಂದ ಡೂಮ್ಲೆಟ್ ಸರ್ಕಲಿಗೆ ಬರ್ತಾರೆ. ಅಲ್ಲಿಂದ ಅದನ್ನು ಕೂಡ ಅರ್ವಿ ಅದು ಎಲ್ಲ ತೊಗೊಂಡು ಅವರು ಕೂಡ ಡೂಮ್ಲೆಟ್ ಸರ್ಕಲಿಗೆ ಬರ್ತಾರೆ. ಬನ್ನಿ ಅದನ್ನು ಕೂಡ ತೋರಿಸ್ತೀನಿ. ನೋಡಿ, ಇದೆ ಅದೊಂದು ಅರ್ವಿ ಅಂತ ಹೇಳಿದ್ನಲ್ವಾ, ಅದೇ ಅರ್ವಿ. ಅದನ್ನು ಗಟೆ ಅಂತ ಹೇಳ್ಬಿಟ್ಟು ಕರೀತಾರೆ. ಮಧ್ಯರಾತ್ರಿ 1:30-2 ಗಂಟೆ ಸುಮಾರಿಗೆ ಎಲ್ಲ ಬಾನ ಎಲ್ಲ ಹೊಡ್ಸ್ಕೊಂಡು ಗೌಡ್ರು, ಬಾನ ಯಾರು ಮಾಡ್ತಾರೆ ಅಂತಂದರೆ ಹಳ್ಳಿಕಾರ ಗೌಡ್ರು ಮಾಡ್ತಾರೆ. ಹಳ್ಳಿಕಾರ ಅವರು ಗೌಡ್ರ ಮನೆಯಿಂದ ಬಾನ ಎಲ್ಲ ಹೊಡ್ಸ್ಕೊಂಡು ಆರತಿ ಯಾರಾದರೂ ಮಾಡೋರಿದ್ರೆ, ಇಡೀ ಮಧುಗಿರಿ ಟೌನಲ್ಲಿ ಯಾರಾದರೂ ಆರತಿ ಮಾಡೋರಿದ್ರೆ ಅವ್ರ ಮನೆಗಳ ಹತ್ರ ಎಲ್ಲ ಹೋಗಿ ಆರತಿ ಎಲ್ಲ ಹೊಡ್ಸ್ಕೊಂಡು ಎಲ್ಲರೂ ಬಂದು ಕೂಡೋದು ಡೂಮ್ಲೆಟ್ ಸರ್ಕಲಲ್ಲಿ. ಡೂಮ್ಲೆಟ್ ಸರ್ಕಲಿಂದ ನೇರವಾಗಿ ಮೆರವಣಿಗೆ ದೇವರು, ಆರತಿ, ಕಳಸ ಎಲ್ಲನೂ ಕರ್ಕೊಂಡು ಮಾರಮ್ಮ ತಾಯಿ ದೇವಸ್ಥಾನ ಹತ್ರ ಬರ್ತಾರೆ.
ಆಗಲೇ ಹೇಳ್ದೆ ಅಲ್ವಾ ಪಂಚಕಳಸ ಹಳ್ಳಿಕಾರರು ತೊಗೊಂಬರ್ತಾರೆ ಅಂತ, ಇಲ್ಲಿ ಇಡ್ತಾ ಇದ್ದಾರೆ ನೋಡಿ. ಇದೇ 5 ಕಳಸ ಪಂಚಕಳಸ ಆ ದೇವಸ್ಥಾನದಿಂದ ಬಸ್ ಸ್ಟ್ಯಾಂಡಿಂದ ತೊಗೊಬಂದು ದೇವಸ್ಥಾನ ಮುಂದಗಡೆ ಜಾತ್ರೆ ಮುಗಿಯೋವರೆಗೂ ಈ ಕಳಸ ಇಲ್ಲಿ ಪ್ರತಿಷ್ಠಾಪನೆ ಆಗಿರ್ತದೆ. ಇದಿಷ್ಟು ಬುಧವಾರ ಬೆಳಗ್ಗಿನ ಜಾವದವರೆಗೂ ನಡೆಯುವಂತಹ ಒಂದು ಸಂಪ್ರದಾಯ ಆಗಿರ್ತದೆ. ಮುಂದೆ ಏನೇನೆಲ್ಲ ಮಾಡ್ತಾರೆ, ಮುಂದೆ ಹೇಗೆಲ್ಲ ದೇವರ ಜಾತ್ರೆ ಇರ್ತದೆ ಅಂತೇಳಿ ನನ್ನ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ಈ ಒಂದು ಚಿಕ್ಕ ಪ್ರಯತ್ನ ನಿಮಗೆಲ್ಲ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ಮಧುಗಿರಿಲಿಲ್ಲ, ಯಾರೆಲ್ಲ ಬೇರೆ ಊರಲ್ಲಿದ್ದಾರೆ ಅವರೆಲ್ಲ ನೋಡೋದಕ್ಕೋಸ್ಕರ ಇದನ್ನು ಶೇರ್ ಮಾಡಿ ತಿಳಿಸ್ಕೊಡಿ. ಥ್ಯಾಂಕ್ ಯು.